ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮುರುಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳುಳ್ಳಿಯ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಬೆಳ್ಳುಳ್ಳಿಯ ಒಂದು ವಿಚಾರವಾಗಿ ಆಯುರ್ವೇದ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸೋದಾದರೆ, ಬೆಳ್ಳುಳ್ಳಿಯ ಗುಣಧರ್ಮ ಇದು ಗುರು ಗುಣಧರ್ಮವನ್ನು, ಸ್ನಿಗ್ಧ ಗುಣಧರ್ಮವನ್ನು, ಸರ ಗುಣಧರ್ಮವನ್ನು, ಸರ್ ಅಂತ ಹೇಳಿದ್ರೆ ಒಂದೊಂದಾಗಿ ಅದನ್ನು ಗಮನಿಸ್ತಾ ಹೋಗೋಣ. ಗುರು ಅಂದರೆ ಹೆವಿ, ಆಮೇಲೆ ಸ್ನಿಗ್ಧ ಅಂದರೆ ಏನಂತ ಹೇಳಿದ್ರೆ ಲೂಬ್ರಿಗೇಷನ್. ಸ್ನಿಗ್ಧ ಅಂತ ಹೇಳಿದ್ರೆ ಎಣ್ಣೆಯ ಪದಾರ್ಥದ ಗುಣಧರ್ಮವನ್ನು, ಸ್ನಿಗ್ಧ ಗುಣಧರ್ಮವನ್ನು, ಮೃದುತ್ವವನ್ನು, ಸ್ನಿಗ್ಧ ಅಂದರೆ ಮೃದುತ್ವವನ್ನು, ಹಾಗೂ ಸರ್ ಗುಣಧರ್ಮ ಅಂತ ಹೇಳಿದ್ರೆ ಸಂಚಾರ ಮಾಡುವ, ಅನುಲೋಮಕ ವ್ಯವಸ್ಥೆಯನ್ನು ಸೃಷ್ಟಿಸುವ, ಜರುಗಿಸುವ, ಸರಿಸುವ ಗುಣಧರ್ಮವನ್ನು ಇದು ಹೊಂದಿದೆ. ಹಾಗೂ ಭೇದನ ಗುಣಧರ್ಮವನ್ನು ಹೊಂದಿದೆ. ಅಂದರೆ ಅದು ಏನಾದರೂ ಅಲ್ಲಿ ಗಂಟುಗಳಿದ್ದರೆ, ಆಮೇಲೆ ಅಲ್ಲೇನಾದರೂ ಶರೀರಕ್ಕೆ ಬೇಕಾಗದೇ ಇರತಕ್ಕಂಥ ಬ್ಲಾಕೇಜ್ಗಳಾಗಿದ್ದರೆ ಅವುಗಳನ್ನ ಭೇದನ ಮಾಡಿ ಅದನ್ನು ಮತ್ತೆ ಆ ಮಾರ್ಗವನ್ನು, ಮಾರ್ಗಾವರೋಧವನ್ನು ಸರಿ ಮಾಡಿ ಅದನ್ನು ಸರಿ ಮಾಡತಕ್ಕಂಥ ಗುಣವನ್ನು ಕೂಡ ಹೊಂದಿದೆ. ಹಾಗೂ ಅಂಟು ಸ್ವಭಾವವನ್ನು ಕೂಡ ಹೊಂದಿದೆ. ಅಂಟು ಸ್ವಭಾವ, ಅದಕ್ಕೆ ಹಿಂದಿಯಲ್ಲಿ ಪಿಚ್ಚಿಲ್ ಅಂತ ಕರೀತಾರೆ. ಪಿಚ್ಚಿಲ್ ಗುಣಧರ್ಮ ಅಂತ ಹೇಳಿದ್ರೆ ಅಂಟು ಸ್ವಭಾವವನ್ನು ಇದು ಹೊಂದಿದೆ. ಬೆಳ್ಳುಳ್ಳಿನ ಬೇಕಾದ್ರೆ ಹಿಂಗೆ ಕೈಗೆ ಹಚ್ಕೊಂಡು ನೋಡಿ, ಅದೊಂಥರ ಅಂಟು ಅನಿಸುತ್ತೆ. ಬೆಳ್ಳುಳ್ಳಿ ರಸವನ್ನು ಹಚ್ಕೊಂಡು ನೋಡಿದ್ರೆ ಅಂಟಾಗುತ್ತೆ. ಹೀಗೆ ಇದರ ಗುಣಧರ್ಮಗಳಾದವು. ಇನ್ನದರ ಮುಖ್ಯ ಗುಣಧರ್ಮವನ್ನು ನಾವು ಗಮನಿಸೋದಾದರೆ ಉಷ್ಣ ವೀರ್ಯ ಗುಣಧರ್ಮವನ್ನು ಇದು ಹೊಂದಿದೆ. ಇದು ಹೀಟು, ಬೆಳ್ಳುಳ್ಳಿ ಅಂದರೆ ಉಷ್ಣ. ಹಾಗೂ ಇದರಲ್ಲಿರ್ತಕ್ಕಂಥ ರಸಗಳನ್ನು ನಾವು ಗಮನಿಸೋದಾದರೆ ಹುಳಿ ರಸವನ್ನು ಹೊರತುಪಡಿಸಿ ಮಿಕ್ಕಿರ್ತಕ್ಕಂಥ ಎಲ್ಲ ರಸಗಳು ಕೂಡ ಇದರಲ್ಲಿದ್ದಾವೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಷಡ್ರಸಗಳು ಅಂತ ಕರೀತಾರೆ. ಆ 6 ರಸಗಳಲ್ಲಿ 5 ರಸಗಳನ್ನು ಇದು ಹೊಂದಿದೆ. ಮಧುರ, ಆಮ್ಲವನ್ನು ಹೊರತುಪಡಿಸಿ ಲವಣ, ಕಟು, ತಿಕ್ತ, ಕಷಾಯ. ಮಧುರ, ಲವಣ, ಕಟು, ತಿಕ್ತ, ಕಷಾಯ, ಈ 5 ರಸಗಳನ್ನು ಇದು ಹೊಂದಿದೆ. ಮಧುರ, ಲವಣ, ಕಟು, ತಿಕ್ತ, ಕಷಾಯ. ಇದನ್ನು ಕನ್ನಡದಲ್ಲಿ ಸಿಹಿ, ಒಗರು, ಖಾರ, ಕಷಾಯ ಅಂದರೆ ಒಗರು ಅಂದರೆ ಕಷಾಯ ಗುಣಧರ್ಮ, ಕಹಿ ಗುಣ, ಮತ್ತು ಮಧುರ ಅಂದರೆ ಸಿಹಿ, ಆಮೇಲೆ ಒಗರು, ಖಾರ, ಕಹಿ ಮತ್ತು ಉಪ್ಪು. ಈ 5 ರಸಗಳನ್ನು ಇದು ಒಳಗೊಂಡಿರ್ತಕ್ಕಂಥದ್ದು. ಸಿಹಿ, ಉಪ್ಪು, ಒಗರು, ಖಾರ, ಕಹಿ, ಈ 5 ರಸಗಳನ್ನು ಇದು ಹೊಂದಿದೆ. ಹೀಗೆ ಈ ರಸಗಳನ್ನು, ಪಂಚರಸಗಳನ್ನು ಹೊಂದಿರತಕ್ಕಂಥ ಹಲವಾರು ಔಷಧಿ ಸತ್ವಗಳನ್ನು ಹೊಂದಿರತಕ್ಕಂಥ ಈ ಬೆಳ್ಳುಳ್ಳಿ. ಯಾವ್ಯಾವ ಔಷಧಿ ಸತ್ವಗಳಿದ್ರಲ್ಲ ಅಂದರೆ ಆ್ಯಂಟಿ ಪೈರೆಟಿಕ್, ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಇನ್ಫ್ಲಮೇಟರಿ, ಹಾಗೂ ಆ್ಯಂಟಿ ಕ್ಯಾನ್ಸರಸ್. ಇದು ಫ್ರೀ ರೆಡಿಕಲ್ಸ್ಗಳನ್ನು ಏನು ಮಾಡುತ್ತೆ, ನಾಶ ಮಾಡುತ್ತೆ. ಆ್ಯಂಟಿ ಕ್ಯಾನ್ಸರಸ್ ಎಲ್ಲ ಔಷಧಿ ಸತ್ವಗಳು ಇದರಲ್ಲಿದ್ದಾವೆ. ಇದು ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ. ಬಹಳ ಜನರಿಗೆ ಮಲಬದ್ಧತೆ ಸಮಸ್ಯೆ ಎದುರಾಗಿರುತ್ತೆ. ಮಲಬದ್ಧತೆ ಸಮಸ್ಯೆಯಲ್ಲಿ ಅಜೀರ್ಣನೂ ಕೂಡ ಒಂದು ಪ್ರಧಾನ ಕಾರಣ ಆಗಿರ್ತದೆ. ಚೆನ್ನಾಗಿ ಜೀರ್ಣ ಆಗಿ ಅದು ಕೆಟ್ಟ ಭಾಗ ಸಾರಭಾಗವಾಗಿ ಪರಿವರ್ತನೆ ಆಗಬೇಕು ಆಹಾರ. ಅದಾಗದೇ ಇದ್ದರೆ ಏನಾಗುತ್ತೆ, ಅಜೀರ್ಣದಿಂದಲೇ ಮಲಬದ್ಧತೆಯ ಸಮಸ್ಯೆ. ಅವಾಗ ನಾವು ಎಷ್ಟೇ ವಿರೇಚನ ಔಷಧಿಗಳನ್ನು ತೆಗೆದುಕೊಂಡ್ರು ಆ ಮಲಬದ್ಧತೆಗೆ ಶಾಶ್ವತ ಪರಿಹಾರ ಸಿಗೋದಿಲ್ಲ.
ಅದಕ್ಕಾಗಿ ಅಗ್ನಿಮಾಂದ್ಯ ಏನಾದ್ರು ಇತ್ತು ಅಂತ ಹೇಳಿದರೆ ಅದನ್ನು ಸರಿಯಾಗಿ ನಾಡಿ ಪರೀಕ್ಷೆ ಮೂಲಕ ಪತ್ತೆ ಹಚ್ಚಿ ನಾವು ಔಷಧಿಗಳ ಜೊತೆಗೆ ಬೆಳ್ಳುಳ್ಳಿ ಸೇವನೆಯನ್ನು ಕೂಡ ಅವರಿಗೆ ಹೇಳಿಕೊಟ್ಟಾಗ ಅದರಿಂದ ಹಲವಾರು ಆರೋಗ್ಯದ ಸಮಸ್ಯೆಗಳು, ಅಜೀರ್ಣದಿಂದ ಬರ್ತಕ್ಕಂಥ ಹಲವಾರು ಆರೋಗ್ಯದ ಸಮಸ್ಯೆಗಳ ಜೊತೆಗೆ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ನಾವು ನಿವಾರಿಸ್ಕೊಳ್ಬೋದು. ಅದಕ್ಕೆ ಬೆಳ್ಳುಳ್ಳಿಯನ್ನು ದೀಪನ, ಪಾಚನ, ರೋಚನ ಅಂತ ಕರೆದಿದ್ದಾರೆ. ಅಂದರೆ ಹಸಿವು ಚೆನ್ನಾಗಿ ಆಗುವ ರೀತಿಯಲ್ಲಿ ಇದು ನಮ್ಮನ್ನು ಕ್ರಿಯಾಶೀಲಗೊಳಿಸುತ್ತೆ. ಮತ್ತು ಹಸಿವಾದಮೇಲೆ ಜೀರ್ಣ ಚೆನ್ನಾಗಿ ಆಗಬೇಕು. ತಿಂದಿರೋ ಆಹಾರ ಜೀರ್ಣ ಆಗಬೇಕಲ್ಲ, ಹಸಿವು ಅಷ್ಟೇ ಆದರೆ ಮುಖ್ಯ ಅಲ್ಲ. ಅದಕ್ಕೆ ಹಸಿವಾಗೋದು ದೀಪನ, ಜೀರ್ಣ ಆಗೋದಕ್ಕೆ ಪಾಚನ ಅಂತಾರೆ. ಇದೆಲ್ಲ ಆಗಿ ರೇಚನವು ಕೂಡ ಇದರಲ್ಲಿದೆ. ರೇಚನ ಅಂದರೆ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲ್ಮಶಗಳನ್ನು ಸಂಗ್ರಹಣೆ ಆಗದಂತೆ ಅವುಗಳನ್ನ ಹೊರಹಾಕ್ತಕ್ಕಂಥ ಕಾರ್ಯವನ್ನು ಇದು ಮಾಡುತ್ತೆ. ದೀಪನ, ಪಾಚನ, ರೋಚನ, ರೇಚನ. ರೋಚನ ಅಂದರೆ ರುಚಿ ಕೂಡ, ಬಾಯಿಗೆ ರುಚಿ ಮತ್ತು ಶರೀರದಲ್ಲಿ ಯಾವುದೇ ಕಲ್ಮಶಗಳಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅದನ್ನು ರೇಚನ ಮಾಡುತ್ತೆ, ಸ್ವಚ್ಛ ಮಾಡುತ್ತೆ. ಅದಕ್ಕಾಗಿ ಅಗ್ನಿಮಾಂದ್ಯ ಇರತಕ್ಕಂಥವ್ರು, ಅಜೀರ್ಣದ ಸಮಸ್ಯೆ ಇರತಕ್ಕಂಥವ್ರು, ಹೊಟ್ಟೆ ಹಸಿವಾಗದೇ ಇರತಕ್ಕಂಥವ್ರು ಮತ್ತು ಮಲಬದ್ಧತೆ ಸಮಸ್ಯೆ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡ್ಬೋದು. ಇದನ್ನು ನಾವು ಸೇವನೆ ಮಾಡ್ತಕ್ಕಂಥ ವಿಧಿವಿಧಾನ ಸರಿಯಾಗಿ ತಿಳ್ಕೋಬೇಕು. ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಹೇಗೆ ಸೇವನೆ ಮಾಡಬೇಕು, ವಾತ ಮತ್ತು ಕಪಶಾಮಕವಾಗಿ ಇದು ಕೆಲಸ ಮಾಡುತ್ತೆ. ಇದು ವಾತ ಪ್ರಕೃತಿ ಇರ್ತಕ್ಕಂಥವ್ರಿಗೆ, ಕಪ ಪ್ರಕೃತಿ ಇರ್ತಕ್ಕಂಥವ್ರಿಗೆ ವರದಾನ ಔಷಧಿಯೇ ಕೆಲಸ ಮಾಡುತ್ತೆ. ಆದರೆ ಇದು ಪಿತ್ತ ವೃದ್ಧಿ ಮಾಡೋದ್ರಿಂದ ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಇದನ್ನು ಹೇಗೆ ಸೇವನೆ ಮಾಡಬೇಕು, ವಾತ ಮತ್ತು ಕಪ ಪ್ರಕೃತಿ ಇರ್ತಕ್ಕಂಥವ್ರು ಹೇಗೆ ಸೇವನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಕೊನೆಗೆ ಅದನ್ನು ಹೇಗೆ ಸೇವನೆ ಮಾಡಬೇಕಂತಕ್ಕಂಥದ್ದು ನೋಡೋಣ. ಅದಕ್ಕಿಂತ ಮೊದಲು ಇದರ ಪ್ರಯೋಜನಗಳನ್ನು ನಾವು ತಿಳ್ಕೊಳ್ಳೋಣ. ಒಂದು, ಅಜೀರ್ಣ, ಮಲಬದ್ಧತೆ ಸಮಸ್ಯೆ ಇರತಕ್ಕಂಥವ್ರು ಹಾಗೂ ಅಗ್ನಿಮಾಂದ್ಯ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡೋದು. ಮಲಬದ್ಧತೆ ಸಮಸ್ಯೆಗೆ ಇದು ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು. ಹೊಟ್ಟೆಯಲ್ಲಿ ಜಂತು ಹುಳುಗಳಾಗಿದ್ದರೆ ಅದಕ್ಕೂ ಕೂಡ ಇದು ಒಳ್ಳೆಯ ಪರಿಹಾರವಾಗಿ ಕೆಲಸ ಮಾಡುತ್ತೆ. ಆಮೇಲೆ ನಮ್ಮ ಚರ್ಮದಲ್ಲಿ ಬರ್ತಕ್ಕಂಥ ವಾತ ಮತ್ತು ಕಫ ಪ್ರಕೋಪದಿಂದ ಬರ್ತಕ್ಕಂಥ ಚರ್ಮ ರೋಗಗಳನ್ನು ಕೂಡ ಇದು ನಾಶ ಮಾಡುತ್ತೆ. ಪಿತ್ತ ಪ್ರಕೋಪದಿಂದ ಬರ್ತಕ್ಕಂಥ ಚರ್ಮ ರೋಗಗಳಿಗೆ ಇದು ಅಷ್ಟೊಂದು ಉಪಯುಕ್ತವಾಗಿ ಕೆಲಸ ಮಾಡೋದಿಲ್ಲ. ಆಮೇಲೆ ಹಾರ್ಟಲ್ಲಿ ಬ್ಲಾಕೇಜ್ ಆಗದಂಗೆ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾರ್ಟಲ್ಲಿ ಬ್ಲಾಕೇಜ್ ಆಗಿರ್ತಕ್ಕಂಥವ್ರು ಒಂದು ವೀಳ್ಯದೆಲೆ, ಒಂದು 4 ಬೆಳ್ಳುಳ್ಳಿ ಹೆಸರು, ಒಂದು ಅರ್ಧ ಇಂಚ್ ಹಸಿ ಶುಂಠಿ, ಆಮೇಲೆ ಒಂದು 4 ಕಾಳು ಮೆಣಸು, ಇದನ್ನು ಚೆನ್ನಾಗಿ ಅಗದು ತಿಂದು ಒಂದು ಗ್ಲಾಸ್ ಉಗುರು ಬೆಚ್ಚನೆ ನೀರು ಕುಡಿದ್ಬಿಟ್ರೆ ಹಾರ್ಟಲ್ಲಿರ್ತಕ್ಕಂಥ ಬ್ಲಾಕೇಜಸ್ಗಳು ಬಹಳ ವೇಗವಾಗಿ ಕರಗ್ತವೆ. ಇದಾದಮೇಲೆ ಒಂದು ಮುಷ್ಟಿ ದಾಳಿಂಬೆ ಬೀಜವನ್ನು, ರಸ ತೆಗೆದಿರ್ತಕ್ಕಂಥ ಬಿಳಿ ಬೀಜವನ್ನು ಏನು ಮಾಡಬೇಕು, 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು 1 ಗ್ಲಾಸ್ಗೆ ಇಳಿಸಿ ಅದನ್ನು ಸೇವನೆ ಮಾಡೋದು. ಇವೆಲ್ಲವನ್ನು ಸೇವನೆ ಮಾಡಿ ಬಿಸಿನೀರು ಕುಡಿಬೇಕಂತ ಹೇಳಿದ್ನಲ್ಲ, ಆ ಬಿಸಿನೀರು ಬದಲಾಗಿ ಬೇಕಾದ್ರೆ ಈ ಒಂದು ದಾಳಿಂಬೆ ಕಷಾಯವನ್ನೇ ನಾವು ಕುಡಿಬೋದು ನೇರವಾಗಿ. ಇದನ್ನು ಬೆಳಗ್ಗೆ ಮಾಡೋದು, ಹೀಗೆ ಮಾಡ್ಬೋದು. ಇದರಿಂದ ಹೃದಯದಲ್ಲಾಗಿರ್ತಕ್ಕಂಥ ಬ್ಲಾಕೇಜ್ ಅತಿ ವೇಗವಾಗಿ ಕಡಿಮೆ ಆಗ್ತದೆ. ಡಾಕ್ಟ್ರಿಗೆ ಆಶ್ಚರ್ಯಕರವಾಗಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಆ ಒಂದು ಬ್ಲಾಕೇಜ್ ಕರಗಿರೋದನ್ನು ನಾವು ನೋಡಿದ್ದೇವೆ. ನಾವು ಹೇಳಿರ್ತಕ್ಕಂಥ ಮನೆಮದ್ದು ಮಾಡಿಕೊಂಡು ಮತ್ತು ವಾಪಸ್ ಪರೀಕ್ಷೆಗೆ ಹೋದಾಗ, ಆಪ್ರೇಷನ್ಗೆ ಒಂದು 15 ದಿವಸ 20 ದಿವಸ ಟೈಮ್ ಕೊಟ್ಟಿರ್ತಾರಲ್ಲ, ವಾಪಸ್ ಪರೀಕ್ಷೆಗೆ ಹೋದಾಗ ಬ್ಲಾಕೇಜ್ ಕ್ಲಿಯರ್ ಆಗಿ ಆಪ್ರೇಷನ್ ಕೆಲವು ಜನರು ಕ್ಯಾನ್ಸಲ್ ಆಗಿದ್ದಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಔಷಧಿ. ಆಹಾರ ಪದ್ಧತಿಯಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಸೇವನೆ ಮಾಡೋದು ಬಹಳ ಮುಖ್ಯ. ಆಮೇಲೆ ಇದನ್ನು ಆ್ಯಂಟಿ ಕೊಲೆಸ್ಟ್ರಾಲ್ ಆಗಿಯೂ ನಾವು ಉಪಯೋಗ ಮಾಡ್ಬೋದು. ಲಿಪಿಡ್ ಪ್ರೊಫೈಲ್, ಲಿವರ್ ಪ್ರೊಫೈಲನ್ನು ಸರಿ ಮಾಡಲಿಕ್ಕಾಗಿ ಬೆಳಗ್ಗೆ ಎದ್ದು ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ನಾನು ಏನು ಹೇಳಿದೆನಲ್ಲ, ಇಂಥವೆಲ್ಲ ಸಮಸ್ಯೆಗಳಿಗೆ ಎಷ್ಟು ಸೇವನೆ ಮಾಡಬೇಕು ಅನ್ನೋದನ್ನು ನಾನು ಕೊನೆಗೆ ಹೇಳ್ತೇನೆ. ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಗೆ ಸ್ಪೆಸಿಫಿಕ್ಕಾಗಿ ಬೆಳ್ಳುಳ್ಳಿಯನ್ನು ಕೆಲವೊಂದಿಷ್ಟು ಕಾಂಬಿನೇಷನ್ ಜೊತೆಗೆ ಸೇವನೆ ಮಾಡಬೇಕು. ಅದಕ್ಕಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಮಧ್ಯೆ ಹೇಳ್ತೇನೆ. ಕೊನೆಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ಕೊನೆಗೆ ಹೇಳ್ತೇನೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಈ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ, ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ. ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಅಂಶವೂ ಕೂಡ ಇರೋದ್ರಿಂದ ಮತ್ತು ವಾತ ರೋಗಗಳಿಗೆ ಇದು ಒಳ್ಳೆಯ ವರದಾನ ಆಗಿರೋದ್ರಿಂದ ಆಸ್ಟಿಯೋ ಅರ್ಥರೈಟಿಸ್, ರೊಮೊಟೈಡ್ ಅರ್ಥರೈಟಿಸ್ ಇರ್ತಕ್ಕಂಥವ್ರಿಗೆ, ಮುಖ್ಯವಾಗಿ ಆಸ್ಟಿಯೋ ಅರ್ಥರೈಟಿಸ್ ಇರ್ತಕ್ಕಂಥವ್ರಿಗೆ ಇದು ಆಮಪಾಚನವನ್ನು ಮಾಡೋದ್ರಿಂದ ವರದಾನವಾಗಿ ಕೆಲಸ ಮಾಡುತ್ತೆ. ಆಸ್ಟಿಯೋ ಅರ್ಥರೈಟಿಸ್ ಇರ್ತಕ್ಕಂಥವ್ರು ಹೇಗೆ ಇದನ್ನು ಸೇವನೆ ಮಾಡಬೇಕಂದ್ರೆ, ಒಂದು 4 ರಿಂದ 6 ಬೆಳ್ಳುಳ್ಳಿ ಎಸಳು, ಅದನ್ನು ಏನು ಮಾಡಬೇಕಂದ್ರೆ ಈ ಪಾರಿಜಾತ ಎಲೆಯ
ರಸದೊಂದಿಗೆ ಪಾರಿಜಾತ ಎಲೆಯ ರಸವನ್ನು ಜಜ್ಜಿ ಅದರ ರಸ ತೆಗಿಬೇಕು. ಒಂದು 6 ಚಮಚ ರಸ, ಅದರೊಂದಿಗೆ 4ರಿಂದ 6 ಚಮಚ ಬೆಳ್ಳುಳ್ಳಿಯನ್ನು 4ರಿಂದ 6 ಎಸಳು ಬೆಳ್ಳುಳ್ಳಿಯನ್ನು ಅಗದಗತ್ತಿಂದ ರಸವನ್ನು ಕುಡಿಯೋದು. ಇದರಿಂದ ರೊಮಟೈಡ್ ಅರ್ಥರೈಟಿಸ್, ಆಸ್ಟಿಯೋಆರ್ಥರೈಟಿಸಿಂದ ತುಂಬ ನೋವು ಆಗ್ತಾಯಿದ್ರೆ, ಇನ್ಫ್ಲಮೇಷನ್ ಇದ್ದರೆ ಕೇವಲ ಒಂದು 21 ದಿವಸದಲ್ಲಿ ಅದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಪರಿಹಾರ ಪ್ರಾರಂಭ ಆಗ್ತದೆ. ಮತ್ತು ಅದಕ್ಕೆ ತುಂಬ ಜಾಸ್ತಿ ಆಗಿತ್ತು ಅಂದಾಗ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಗಳಿದಾವೆ, ಒಂದು ಪಡ್ಕೊಳ್ಬೇಕು. ಭಾಳ ಅದ್ಭುತವಾಗಿ ಸಂಧಿವಾತ ಮತ್ತು ಆಮವಾತಕ್ಕೆ ಈ ಮನೆಮದ್ದು ಉಪಯೋಗಕಾರಿಯಾಗಿ ಕೆಲಸ ಮಾಡ್ತದೆ. ಇದನ್ನು ಸ್ವರಸದ ರೂಪದಲ್ಲಿ ಕುಡಿಬೋದು, ಅಥವಾ ಆ ಒಂದು ಏನದು ಸೊಪ್ಪನ್ನು, ಪಾರಿಜಾತ ಎಲೆಯ ಒಂದು ಸೊಪ್ಪನ್ನು, ಎಲೆಗಳನ್ನು ಏನು ಮಾಡ್ಬೋದು, ಒಂದು ಮುಷ್ಟಿ 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಇಳಿಸಿ ಆ ಕಷಾಯದಲ್ಲೂ ಕೂಡ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಸೇವನೆ ಮಾಡ್ಬೋದು. ಇದು ಆಸ್ಟಿಯೋ ಅರ್ಥರೈಟಿಸ್, ರೊಮಟೈಡ್ ಅರ್ಥರೈಟಿಸ್ಗೆ ಭಾಳ ಒಳ್ಳೆಯ ಒಂದು ಮನೆಮದ್ದು ಅಂಥ ಸಮಸ್ಯೆ ಇರ್ತಕ್ಕಂಥವ್ರು. ಮತ್ತು ಇದು ಅತ್ಯುತ್ತಮವಾಗಿರ್ತಕ್ಕಂಥ ಕಫಶಾಮಕ. ಹಾಗೆ ಯಾರಿಗೆ ಎದೆಯಲ್ಲಿ ಕಫ ಕಟ್ಟಿದೆ, ವೀಜಿಂಗ್ ಶಬ್ದ ಜಾಸ್ತಿ ಬರ್ತಾಯಿದೆ, ಪದೇ ಪದೇ ನಿಮೋನಿಯಾ, ಈ ಅಸ್ತಮಾ ತೊಂದರೆಗಳು ಹೆಚ್ಚಾಗ್ತದೆ ಅಂಥವರು ಏನು ಮಾಡಬೇಕಂದ್ರೆ ಒಂದು 4ರಿಂದ 6 ಬೆಳ್ಳುಳ್ಳಿ ಹೆಸರು, ಆಮೇಲೆ ಅರ್ಧ ಚಮಚ ತುಪ್ಪ, 1 ವೀಳ್ಯದೆಲೆ, ಒಂದು 2 ಕಾಳು ಮೆಣಸು, ಇವೆಲ್ಲವನ್ನು ಸೇರಿ ಚೆನ್ನಾಗಿ ಅಗದು ತಿನ್ನಬೇಕು. ಸಣ್ಣ ಮಕ್ಕಳಿಗಾದರೆ ಇದರ ಕಾಲ ಪ್ರಮಾಣ, ಆ ಕಾಲಿಗೂ ಅರ್ಧ ಪ್ರಮಾಣ ಕೊಡಬೇಕು. ಅವರು ವಯಸ್ಸಿಗೆ ಅನುಗುಣವಾಗಿ ವೈದ್ಯರನ್ನ ಕೇಳಿ ಕೊಡಬೇಕು. ದೊಡ್ಡವರಾದರೆ ಎಷ್ಟು ಪ್ರಮಾಣ ಸೇವನೆ ಮಾಡೋದು. ಸಣ್ಣ ಮಕ್ಕಳಿಗೆ ಕಫ, ಕೆಮ್ಮು, ನೆಗಡಿ, ಅಲರ್ಜಿನ ನಾವು ಜಾಸ್ತಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸರಿಯಾದ ಕ್ರಮದಲ್ಲಿ ಅವಕ್ಕೆ ಔಷಧಿ ಚಿಕಿತ್ಸೆಯನ್ನು ಕೊಡಬೇಕು. ಇಲ್ಲಾಂದರೆ ಅದು ಮುಂದೆ ಅವರಿಗೆ ಪರ್ಮನೆಂಟಾಗಿ ಆಗಿಬಿಡ್ತದೆ. ಅದಕ್ಕಾಗಿ ಸಣ್ಣ ಮಕ್ಕಳಿರಬೇಕಾದ್ರೆ ಅದನ್ನು ಪ್ರಾಮಾಣಿಕ ನಾವು ಔಷಧಿ ಚಿಕಿತ್ಸೆಯನ್ನು ಕೊಟ್ಟು ಯೋಗ, ಆಹಾರ ಪದ್ಧತಿಯನ್ನು ಸರಿಪಡಿಸಿದರೆ ಖಂಡಿತವಾಗಿ ಆ ಸಣ್ಣ ಮಕ್ಕಳಲ್ಲಿರ್ತಕ್ಕಂಥ ವೀಜಿಂಗು, ಕಫ, ಕೆಮ್ಮು, ನೆಗಡಿಯನ್ನು ಕಡಿಮೆ ಮಾಡ್ಬೋದು. ನಮ್ಮ ಆಶ್ರಮದಲ್ಲಿ ಮಕ್ಕಳಿಗಾಗಿಯೇ ವಿಶೇಷ ಔಷಧಿಗಳನ್ನು ಕೊಡ್ತೇವೆ. ಈ ಕಫ, ಕೆಮ್ಮು, ವೀಜಿಂಗು, ಎದೆಯಲ್ಲಿ ಕಫ ಕಟ್ಟಿರ್ತಕ್ಕಂಥವ್ರಿಗೆ ಅದನ್ನು ತಾವು ಬಳಸ್ಬೋದು. ಹೀಗೆ ಈ ಕಾಂಬಿನೇಷನಲ್ಲಿ ನಾವು ಬಳಸೋದ್ರಿಂದ ಏನಾಗುತ್ತೆ, ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫ, ಕೆಮ್ಮು, ನೆಗಡಿ ಇವೆಲ್ಲ ಪದೇ ಪದೇ ಆಗ್ತಕ್ಕಂಥ ಕೋಲ್ಡ್ ಅಲರ್ಜಿಗಳು ಸಂಪೂರ್ಣವಾಗಿ ಕಡಿಮೆ ಆಗ್ತವೆ. ಒಂದು 21 ದಿವಸದವರೆಗೆ ಈ ಎಲ್ಲ ಮನೆಮದ್ದುಗಳನ್ನು, ಬೆಳ್ಳುಳ್ಳಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಗವನ್ನು ಮಿನಿಮಮ್ 21 ದಿವಸ, ಮ್ಯಾಕ್ಸಿಮಮ್ 1 ತಿಂಗಳವರೆಗೆ ನೀವು ಮಾಡ್ಬೋದು. ಮತ್ತು ವೆಯ್ಟ್ ಲಾಸ್ ಆಗಬೇಕಂದವರು ಕೂಡ ಬೆಳಗ್ಗೆ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದು ಭಾಳ ಮುಖ್ಯ. ಸರ್ವೇ ಸಾಮಾನ್ಯವಾಗಿ ನಾವು ಎಲ್ಲರೂ ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ಕೊನೆಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ಹೇಳುವ ಒಂದು ಪ್ರಯತ್ನ ಮಾಡೋದಂದರೆ, ಸಾಮಾನ್ಯವಾಗಿ 4ರಿಂದ 6 ಬೆಳ್ಳುಳ್ಳಿ ಹೆಸರನ್ನು ಬೆಳಗ್ಗೆ ಎದ್ದು ಅಗದು ತಿನ್ನೋದು, ಬಿಸಿನೀರು ಕುಡಿಯೋದು. ಇದು ಎಲ್ಲ ರೀತಿಯಲ್ಲೂ ಕೂಡ ಉಪಯೋಗ ಆಗ್ತದೆ. ಕೆಲವೊಂದು ಸ್ಪೆಸಿಫಿಕ್ಕಾಗಿ ಉಪಯೋಗ ಮಾಡೋದು ಹೇಳಿದ್ದೀನಿ, ಅಂಥವರು ಸ್ಪೆಸಿಫಿಕ್ಕಾಗಿ ಆ ಒಂದು ಮಿಶ್ರಣದ ಜೊತೆಗೆ ಬೇರೆ ಬೇರೆ ಪದಾರ್ಥಗಳ ಜೊತೆಗೆ ಸೇವನೆ ಮಾಡಬೇಕು. ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಏನು ಮಾಡಬೇಕಂದ್ರೆ, ಬೆಳ್ಳುಳ್ಳಿಯ ಜೊತೆಗೆ ಬೆಳ್ಳುಳ್ಳಿನ ಅಗತ್ಯಂದು 1 ಚಮಚ ನಾಟಿ ಹಸುವಿನ ತುಪ್ಪವನ್ನು ಸೇವನೆ ಮಾಡಬೇಕು. ಇದರಿಂದ ಏನಾಗುತ್ತೆ, ಆ ಸ್ನಿಗ್ಧತೆ, ಆ ಒಂದು ಘೃತದಲ್ಲಿರ್ತಕ್ಕಂಥ ಪಿತ್ತ ಶಾಮಕ ಗುಣಧರ್ಮ ಅದೇನು ಮಾಡ್ತಂದರೆ ಪಿತ್ತ ವೃದ್ಧಿ ಆಗದ ಹಾಗೆ ಆ ಬೆಳ್ಳುಳ್ಳಿಯ ಔಷಧಿ ಸತ್ವಗಳಿಂದ ನಮ್ಮ ಶರೀರಕ್ಕೆ ಪ್ರಯೋಜನ ಆಗುವ ಹಾಗೆ ನೋಡ್ಕೊಳ್ತದೆ. ಪಿತ್ತದ ಒಂದು ಶಮನಕ್ಕಾಗಿ ಘೃತದ ಅನುಪಾನದ ಜೊತೆಗೆ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದು ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು. ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಇದು ಒಳ್ಳೆಯ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೂ ಇದನ್ನು ಎಕ್ಸ್ಟರ್ನಲ್ ಕೂಡ ನಾವು ಬಳಸ್ಬೋದು. ಎಲ್ಲಾದರೂ ಗಾಯ ಆಗಿದ್ದರೆ, ತುಂಬ ಹಳೆಯ ಗಾಯ ಆಗಿದ್ದರೆ, ತುಂಬ ಸ್ಕಿನ್ ಅಲರ್ಜಿಗಳಿದ್ದರೆ ಅಂಥವ್ರು ಬೆಳ್ಳುಳ್ಳಿನ ಜಜ್ಜಿ ಏನು ಮಾಡಬೇಕು, ಒಂದು 100 ಗ್ರಾಮ್ ನಾಟಿ ಬೆಳ್ಳುಳ್ಳಿನ ಜಜ್ಜಿ ಒಂದು 250 ml ಕೊಬ್ಬರಿ ಎಣ್ಣೆಲಿ ಹಾಕಿ ಅದನ್ನು ಕುದಿಸೋದು. ಅದು ಕುದ್ದು ಬೆಳ್ಳುಳ್ಳಿ ಅಂಶ ಎಣ್ಣೆಯಲ್ಲಿ ಬಿಡ್ತದೆ. ಆಮೇಲೆ ಅದನ್ನು ಸೋಸಿಟ್ಕೊಳ್ಳೋದು. ಅದಕ್ಕೆ ಈ ಕಜ್ಜಿ, ಫಂಗಸ್ಸು, ಆಮೇಲೆ ಇಂಥ ಹುಳುಕಡ್ಡಿ ಸಮಸ್ಯೆಗಳು, ಆಮೇಲೆ ಅಲರ್ಜಿಗಳು ಇವೆಲ್ಲ ಇರ್ತಾವಲ್ಲ, ಅಂಥವೆಲ್ಲ ಸ್ಕಿನ್ ಅಲರ್ಜಿ ಸಮಸ್ಯೆಗಳಿಗೆ ಅದನ್ನು ಆ ಎಣ್ಣೆಯನ್ನು ಹಚ್ಚೋದ್ರಿಂದ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಗಜಕರ್ಣ ಇಂಥವೆಲ್ಲ. ಆಮೇಲೆ ಕಿವಿಯಲ್ಲಿ ಏನಾದರೂ ತುಂಬ ಸ್ವಯ್ ಅಂತ ಶಬ್ದ ಬರ್ತಿದ್ರೆ ಆ ಕಿವಿಗೂ ಕೂಡ ಒಂದು 4 ಹಾಕ್ಕೊಳ್ಳೋದು. ಆದರೆ ಕಿವಿಯಲ್ಲಿ ಹೋಲ್ ಇರಬಾರ್ದು. ಆಮೇಲೆ ಯಾರಿಗೆ ಜಾಯಿಂಟ್ ಪೇನ್ ಇರ್ತದೆ ಆ ಜಾಯಿಂಟ್ ಪೇನ್ಗೂ ಕೂಡ ಈ ಎಣ್ಣೆಯನ್ನು ಲೇಪನೆ ಮಾಡಿಕೊಂಡ್ರೆ ಆ ಜಾಯಿಂಟ್ ಪೇನ್ ಅದರಲ್ಲಿ ನಿಧಾನ ಮಸಾಜ್ ಮಾಡಿದ್ರೆ ಆ ಜಾಯಿಂಟ್ ಪೇನು ಕೂಡ ಕಮ್ಮಿ ಆಗುತ್ತೆ. ಆಮೇಲೆ ಈ ಕೆಮ್ಮು, ಕಫ ಮಕ್ಕಳಿಗೆ ಪದೇ ಆಗ್ತಾ ಇರ್ತದೆ. ಅಂಥವ್ರು ಏನು ಮಾಡ್ಬೇಕಂತ ಹೇಳಿದ್ರೆ, ಕೆಮ್ಮು ಜಾಸ್ತಿ ಬರ್ತಾ ಇರ್ತದೆ.
ಅಂತಾರೆ ಏನು ಮಾಡ್ಬೇಕಂದ್ರೆ ಬೆಳ್ಳುಳ್ಳಿಯನ್ನು ಎಸಳನ್ನು ಸುಲಿದು ಅದರ ಮೇಲಿನ ಸಿಪ್ಪೆ ತೆಗೆದು ಹೇಗೆ ಹೂವಿನ ಮಾಲೆ ಮಾಡ್ತಿರಲ್ಲ ಆ ರೀತಿ ಅದನ್ನು ಮಾಲೆ ಮಾಡೋದು. ಆ ಬೆಳ್ಳುಳ್ಳಿ ಎಸಳಿನ ಮಾಲೆಯನ್ನು ಸಿಪ್ಪೆ ತೆಗೆದು ಎಸಳು ಸುಲಿದು ಆ ಎಸಳಿನ ಮೇಲೆ ಇರ್ತಕ್ಕಂಥ ಸಿಪ್ಪೆ ತೆಗೆದು ಬೆಳ್ಳುಳ್ಳಿಯ ಮಾಲೆ ಮಾಡೋದು. ಆ ಮಾಲೆಯನ್ನು ಮಕ್ಕಳಿಗೆ ಕೊರಳಿಗೆ ಹಾಕಿ ಮಲಗಿಸೋದು ರಾತ್ರಿ. ಆ ಸ್ಮೆಲ್ಗೆ ಎದೆಯಲ್ಲಿ ಇರ್ತಕ್ಕಂಥ ಕಫ, ಕೆಮ್ಮು, ಈ ಕಫದ ಅಲರ್ಜಿಗಳು ಕಮ್ಮಿ ಆಗ್ತವೆ. ಇದಕ್ಕೆ ಆರೋಮ ಥೆರಪಿ ಅಂತಲೂ ಕೂಡ ಕರಿಬೋದು ನಾವು. ಸ್ಮೆಲ್ಗೆ ಅದು ಕಡಿಮೆ ಆಗ್ತದೆ. ಹೀಗೆ ಮಾಡ್ಬೋದು. ಹಾಗೂ ಮಕ್ಕಳಿಗೆ ತಲೆ ಸ್ನಾನ ಮಾಡಿಸಿದಾಗ ಕಂಪಲ್ಸರಿ ನಾವು ಏನು ಮಾಡಬೇಕು, ಚಿಕ್ಕ ವಯಸ್ಸಲ್ಲಿರ್ತಕ್ಕಂಥ ಮಕ್ಕಳು, ನವಜಾತ ಶಿಶುಗಳು, ಅವ್ಕೆ ಪದೇ ನಾವು ಪ್ರತಿನಿತ್ಯ ನಾವು ತಲೆ ಸ್ನಾನ ಮಾಡಿಸ್ತಾ ಇರ್ತೀವಿ. ಎಣ್ಣೆ ಸ್ನಾನ ಮಾಡಿಸ್ಬೇಕು ಆ್ಯಕ್ಚುಲಿ. ಹಾಗೆ ಮಾಡಿಸಿದಾಗ ಬೆಳ್ಳುಳ್ಳಿನ ಜಜ್ಜಿ ಅದನ್ನು ಒಂದು ಏನು ಮಾಡ್ಬೇಕಂತೇಳಿದರೆ ವೀಳ್ಯದೆಲೆ ಮೇಲೆ ಇಟ್ಟು ಅಥವಾ ಬೆಳ್ಳುಳ್ಳಿನ ಜಜ್ಜಿ ಟಿಶ್ಯೂ ಪೇಪರ್ನಲ್ಲಿ ಹಾಕಿ ಆ ಟಿಶ್ಯೂ ಪೇಪರ್ನ ಫೋಲ್ಡ್ ಮಾಡೋದು. ಕೆಳಗೂ ಮತ್ತು ಮೇಲೂ ಟಿಶ್ಯೂ ಪೇಪರ್ ಬರಬೇಕು. ಅದನ್ನು ತಲೆಗಿಟ್ಟು ಕಟ್ಟೋದು. ನೇರವಾಗಿ ಬೆಳ್ಳುಳ್ಳಿನ ತಲೆಗೆ ಹಚ್ಚಿದ್ರೆ ಏನಾಗ್ತದೆ, ಮಕ್ಕಳಿಗೆ ಕೂದಲು ಉದುರೋ ಸಮಸ್ಯೆ ಆಗ್ತದೆ. ಹಾಗಾಗಿ ಆ ಬೆಳ್ಳುಳ್ಳಿ ಜಜ್ಜಿ ಮೊದಲು ವೀಳ್ಯದೆಲೆ ಇಟ್ಟು ಅದರ ಮೇಲೆ ಬೆಳ್ಳುಳ್ಳಿಯನ್ನು ಇಟ್ಟಾಗ ಅದರ ಒಂದು ಶಾಖದ ಅಂಶಗಳು ಕೋಲ್ಡ್ ಆಗದ ರೀತಿಯಲ್ಲಿ ಮಕ್ಕಳಿಗೆ ರಕ್ಷಣೆಯನ್ನು ಕೊಡ್ತದೆ. ಹೀಗೆ ಮಾಡ್ಬೋದು. ಮತ್ತು ಬೆಳ್ಳುಳ್ಳಿ ಪ್ರಯೋಗವನ್ನು ಹೇಗೆಲ್ಲ ಮಾಡ್ಬೋದು ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸೋದಾದರೆ, ಬೆಳ್ಳುಳ್ಳಿಯ ರಸವನ್ನು ಜಜ್ಜಿ ತೆಗೆತಕ್ಕಂಥ ಅದರ ಸ್ವರಸವನ್ನು ಈ ಕೆಲವು ಸಂದರ್ಭದಲ್ಲಿ ನರಗಳಲ್ಲಿ ಬ್ಲಾಕೇಜಸ್ ಆಗಿ ತುಂಬ ನೋವು ಕೊಡ್ತಾ ಇರ್ತದೆ. ಈ ವೆರಿಕೋಸ್ ಅಂತಕ್ಕಂಥ ಸಮಸ್ಯೆಗಳು ಅಂಥವಕ್ಕೆಲ್ಲ ಏನು ಮಾಡ್ಬೋದು ಅಂದರೆ, ಬೆಳ್ಳುಳ್ಳಿ ಜಜ್ಜಿ ಸ್ವರಸವನ್ನು ತೆಗೆಯೋದು, ಅದರ ಸಮ ಪ್ರಮಾಣದಲ್ಲಿ ಹರಳೆಣ್ಣೆಯನ್ನು ಸೇರಿಸೋದು. ಅದಕ್ಕೆ ಅವೆರಡನ್ನೂ ಸೇರಿಸಿ ತಕ್ಷಣಕ್ಕೆ ಮಿಕ್ಸ್ ಮಾಡಿಡೋಂಗಿಲ್ಲ, ತಕ್ಷಣಕ್ಕೆ ಸೇರಿಸಿ ಆ ವೆರಿಕೋಸ್ ಏನು ನರಗಳಲ್ಲಾಗಿರ್ತಕ್ಕಂಥ ಬ್ಲಾಕೇಜ್ ಇಂಥ ಸಮಸ್ಯೆ ಇರಬೇಕಾದ್ರೆ ಅದಕ್ಕೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಆ ಒಂದು ಬ್ಲಾಕೇಜಸ್ಗಳನ್ನು ಕೂಡ ನಾವು ನಿವಾರಿಸ್ಕೊಳ್ಬೋದು. ಕಡಿಮೆ ಪ್ರಮಾಣದಲ್ಲಿದ್ದರೆ, ತುಂಬ ಹೆಚ್ಚಿಗೆ ಆಗಿದ್ದರೆ ಅದಕ್ಕೆ ಆಯುರ್ವೇದಿಕ್ ಔಷಧಿಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಇದಿಷ್ಟು ಬೆಳ್ಳುಳ್ಳಿಯ ಪ್ರಯೋಜನಗಳು. ಇದರ ಒಂದು ಪ್ರಯೋಜನಗಳನ್ನು ತಾವು ಪಡ್ಕೊಳ್ಬೋದು. ಸರಿಯಾದ ವಿಧಾನದಲ್ಲಿ ಇದನ್ನು ನಾವು ಬಳಸಬೇಕು, ಗುಣಧರ್ಮಗಳನ್ನು ತಿಳ್ಕೊಬೇಕು. ಇಲ್ಲಾಂದರೆ ಹಾಗೆ ಬಳಸಿದರೆ ವಿರುದ್ಧ ಆಗ್ತದೆ. ಆದಮೇಲೆ ಇಂತಹ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಅಡುಗೆ ಮನೆಯಲ್ಲೇ ಔಷಧಿಗಳಿದ್ದಾವೆ. ಅಡುಗೆ ಮನೆಯನ್ನು ನಾವು ಸರಿಯಾಗಿ ಬಳಸಿದರೆ, ಅಡುಗೆ ಮನೆಯಲ್ಲಿ ಸರಿಯಾದ ಪಾರಂಪರಿಕವಾಗಿ ಹಿಂದಿನಿಂದ ಬಂದಿರತಕ್ಕಂಥ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ಯಾವ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ. ಈಗ ಅಡುಗೆ ಮನೆಗೆ ಸಾಸ್ ಕಾಲಿಟ್ಟಿದೆ, ಆ ಸಾಸು ಈ ಸಾಸು, ಆಮೇಲೆ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗಳನ್ನು ನಾವು ಮಾಡ್ತಾಯಿದ್ದೀವಿ. ಇಂತಹ ಅಡುಗೆ ಮನೆ ಆಗಬಾರ್ದು. ಆರೋಗ್ಯದ ಅಡುಗೆ ಮನೆ ಆಗಬೇಕು. ಅಡುಗೆ ಮನೆಯಲ್ಲಿ ನಾವು ಹಿಂದಿನ ಹಿರಿಯರು ಹೇಗೆ ಆಹಾರವನ್ನು ಸೇವನೆ ಮಾಡ್ತಾರೆ ಅದನ್ನು ನಾವು ರೂಢಿಸ್ಕೊಳ್ಬೇಕು. ಅಂತಹ ವಿಚಾರಗಳನ್ನು ತಿಳಿಸ್ತಕ್ಕಂಥ ಆರೋಗ್ಯ ಶಿಬಿರ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳಿರ್ತದೆ. 5 ದಿವಸ ಔಷಧಿ ರಹಿತವಾಗಿ ಆಹಾರವನ್ನೇ ಔಷಧಿ ಮಾಡಿಕೊಂಡು ಆರೋಗ್ಯವಾಗಿ ಹೇಗಿರೋದು, ಯೋಗದ ಮೂಲಕ ನಮಗೆ ಬಂದಿರತಕ್ಕಂಥ ಆರೋಗ್ಯದ ಸಮಸ್ಯೆಗಳನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೇವೆ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣ.